ಕೂಡ್ಲಿಗಿ ತಾಲೂಕಿನ ಅತ್ಯಂತ ಮಳೆಯ ಆರ್ಭಟ ರಾತ್ರಿ ಪೂರ್ತಿ ಹಾಗೂ ಹಗಲು ಸಮಯದಲ್ಲಿ ಭಾರೀ ಗುಡುಗು ಮಿಂಚಿನ ಅಬ್ಬರದಿಂದ ಅಬ್ಬರಿಸಿ ಮಳೆ ಸುರಿತಾ ಇದ್ದು ಮಳೆಯ ಬಡಿತಕ್ಕೆ ಹಳೆ ಮನೆಗಳು ಹಳ್ಳಿಗಳಲ್ಲಿ ನೆಲಕ್ಕೆ ಮಲಗಿದ್ದು ಕೆಲವು ಹಳ್ಳಿಗಳಲ್ಲಿ ಕುಸಿದ ಮನೆಯ ಕೆಳಗಡೆ ಮೇಕೆಗಳು ಸಾವು ಅದೆಷ್ಟೋ ಹಳ್ಳಿಯಲ್ಲಿ ಬಡವರ ಸೂರು ಸೋರ್ತಾ ಇದ್ದು ಅದೆಷ್ಟೋ ಬಡವರಿಗೆ ಬಡವರ ವಾಸ ಮನೆ ಇಲ್ಲದೆ ಪರಿತಪಿಸುವ ಪರಿಸ್ಥಿತಿ ಬಂದೊದಗಿದೆ. ಕಾಡಿನ ಗೋಕಟ್ಟೆಗಳು ತುಂಬಿ ತುಳುಕಿ ಗಂಗೆ ನರ್ತನ ಮಾಡುತ್ತಾ ಕೆರೆಗಳ ಸೇರಿಕೊಳ್ತಾ ಇದ್ದು ರಸ್ತೆಗಳು ಸೊರಗಿ ಹೋಗಿದೆ. ರೈತರ ಭೂಮಿಗಳು ಒಳಗೆ ಒಡ್ಡುಗಳ ಒಡೆದು ಹಾಳಾಗಿ ರೈತರಿಗೆ ಸಂಕಷ್ಟ ತಂದಿದೆ. ಭೂಮಿಗೆ ಬಿದ್ದ ಮಳೆರಾಯ ತನ್ನ ದಂಡು ಕಟ್ಟಿಕೊಂಡು ಬೋರ್ಗರಿಯುತ್ತಾ ಆರ್ಭಟಿಸುತ್ತಿದ್ದಾನೆ. ಸಿಡಿಲಿಗೆ ಗುಡಿಸಲು ನಿವಾಸಿಗಳು ರೈತರು ಕುರಿ ಮೇಕೆ ಕಾಯುವವರು ತತ್ತರಿಸಿ ನಲಗಿದ್ದಾರೆ. ಅಲ್ಲಲ್ಲಿ ಮರಗಳು ನೆಲಕ್ಕುರುಳುತ್ತಿವೆ, ಮನೆಗಳು ನೆಲ ಸಮಾನವಾಗಿದೆ. ಒಟ್ಟಾರೆ ಮುಂಗಾರು ಮಳೆ ರೈತನ ಮುಖದಲ್ಲಿ ಮಂದಹಾಸ ತಂದು ಸಂತಸದ ಕ್ಷಣದಲ್ಲಿ ರೈತ ಸಂಭ್ರಮಿಸಿದ್ದಾನೆ. ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಸಂತೋಷದ ಸಂಭ್ರಮದಲ್ಲಿ ಕೇಕೆ ಹಾಕ್ತಾ ಇದೆ. ಈ ಬಾರಿ ಮಳೆರಾಯ ಹಬ್ಬರಿಸುತ್ತಾ ಭೂತಾಯಿಗೆ ನೀರುಣಿಸುತ್ತಾ ಕೊಳವೆ ಬಾವಿಗಳು ಜಲಧಾರಿಯನ್ನ ಹೆಚ್ಚಿಸುತ್ತಾ ಒಟ್ಟಾರೆಯಾಗಿ ತಾಲೂಕಿನಾದ್ಯಂತ ಕೆಲವು ಕೆರೆಗಳಿಗೆ ಗಂಗೆ ಮೈತುಂಬಿಕೊಂಡಿದ್ದು ತಾಲೂಕಿನ ಅತ್ಯಂತ ರೈತರ ಮುಂಗಾರು ಬಿತ್ತನೆಗೆ ಸಮೃದ್ಧಿಯ ಮಳೆಯಾಗಿದ್ದು ರೈತ ತಮ್ಮ ಜಮೀನಿನಲ್ಲಿ ಬೀಜ ಬಿತ್ತನೆಗೆ ಕ್ಷಣಗಣನೆ ತಯಾರಿಯಲ್ಲಿ ಇದ್ದಾರೆ. ಕೂಡ್ಲಿಗಿ ತಾಲೂಕಿನ ಭಾನುವಾರ ಸೋಮವಾರ ಮಂಗಳವಾರ ನಿರಂತರ ಭಾರೀ ಮಳೆಯಿಂದ ಎಲೆ ತೋಟಗಳು ನೆಲಕುರುಳಿ ಅನೇಕ ಬೆಳೆಗಳು ಹಾನಿಯಾಗಿದೆ. ಗ್ರಾಮಗಳ ಸಂಪರ್ಕ ರಸ್ತೆಗಳು ಕಿತ್ತು ಹೋಗಿ ರೈತರ ಜಮೀನುಗಳು ಕುಚ್ಚಿ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯಾದ ಬೆಳೆಗಳಿಗೆ ಕೂಡಲೇ ಪರಿಹಾರ ನೀಡಬೇಕಾಗಿದೆ. ಇದು 2024ರ ಇಸ್ವಿಯಲ್ಲಿ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಹಳ್ಳ